ರತ್ನಗಿರಿ ಜಿಲ್ಲೆಯಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ. ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ರತ್ನಗಿರಿ ಜಿಲ್ಲೆಯ ರಾಜಾಪುರ ಪಟ್ಟಣ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದೆ, ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವರುಣ ಯಾವ ರೀತಿ ಆತಂಕವನ್ನು ಸೃಷ್ಟಿ ಮಾಡಿದ್ದಾನೆ ಅಂದ್ರೆ, ಈಗ ರಸ್ತೆಗಳೆಲ್ಲವೂ ಕೂಡ ಮುಳುಗೋಗುವಂಥದ್ದು, ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಆಗಲ್ಲ, ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ, ಮನೆಯೊಳಗೆ ಇರಬೇಕು ಜನ. ಆ ರೀತಿಯ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಮಳೆ ಉಂಟು ಮಾಡಿದೆ ಆ ಭಾಗದಲ್ಲಿ. ರತ್ನಗಿರಿ ಜಿಲ್ಲೆಯಲ್ಲಿ ಭೀಕರ ಪ್ರವಾಹವೇ ಉಂಟಾಗಿದೆ. ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ದ ರಸ್ತೆ ಈಗ ನದಿಯಂತೆ ಭಾಸವಾಗ್ತಾ ಇದೆ. ಮತ್ತು ನದಿ ಹಳ್ಳ ಕೊಳ್ಳ ತೊರೆಗಳಲ್ಲಿ ನೀರು ಹೆಚ್ಚಿನದಾಗಿ ಸೇರ್ತಾ ಇರೋದ್ರಿಂದ ಊರಿನೊಳಗೆಲ್ಲ ನೀರು ಪ್ರವೇಶ ಮಾಡ್ತಾ ಇದೆ. ಓಕೆ, ಇದೀಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭೀಕರ ಮಳೆಯಾಗ್ತಾ ಇರೋ ಪರಿಣಾಮ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಸಾಮಾನ್ಯ ಅದು, ಬಟ್ ನೀರು ನುಗ್ಗಿರೋದ್ರ ಪರಿಣಾಮ ಮನೆಯಲ್ಲಿರೋಕ್ಕಾಗ್ತಲ್ಲ, ಅವ್ರನ್ನ ರೆಸ್ಕ್ಯೂ ಮಾಡಲೇಬೇಕಾದ ಪರಿಸ್ಥಿತಿ ಒಂದು ಕಡೆ ಇದ್ರೆ, ಮಗದೊಂದು ಕಡೆ ಈ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಲಿಟ್ರಲಿ ಪ್ರವಾಹ ಉಂಟಾಗಿದೆ. ಪ್ರವಾಹದಲ್ಲಿ ಜನ ಸಿಗಾಕೊಂಡು ನಲುಗು ಹೋಗ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ನೆರೆ ರಾಜ್ಯದಲ್ಲೂ ಕೂಡ ಮುಂಗಾರು ಅಬ್ಬರಿಸಿ ಕೆಡುತ್ತಾ ಇದೆ. ಜನರನ್ನ ಒಂದು ರೀತಿ ಸಂಕಷ್ಟಕ್ಕೀಡು ಮಾಡ್ತಾ ಇದೆ. ಮಳೆ ಸಾಕಪ್ಪ ಅನ್ನೋಂಗೆ ಆಗ್ಬಿಟ್ಟಿದೆ ಅವರೆಲ್ಲರಿಗೂ ಕೂಡ. ಉತ್ತರಾಖಂಡ್, ಅಸ್ಸಾಂನಲ್ಲೂ ಕೂಡ ಮಳೆ ಜೋರಾಗಿದೆ. ಪ್ರವಾಹದ ಪ್ರತಾಪಕ್ಕೆ ಹಲವು ಕಡೆ ಇಡೀ ಗ್ರಾಮವೇ ಮುಳುಗಡೆಯಾಗಿ ಹೋಗಿದೆ. ಮಳೆಯ ಹೊಡೆತಕ್ಕೆ ಅಸ್ಸಾಂನಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. 60ಕ್ಕೂ ಹೆಚ್ಚು ಸಾವಾಗಿದೆ ಎನ್ನುವಂತಹ ಅಂಕಿಅಂಶ ಸದ್ಯಕ್ಕೆ ಸಿಗ್ತಾ ಇದೆ. ಅಸ್ಸಾಂನಲ್ಲಿ ಸಾವಿನ ಸಂಖ್ಯೆ 60ಕ್ಕೂ ಹೆಚ್ಚು ಅಂತ ಸದ್ಯಕ್ಕೆ ಸಿಗ್ತಾ ಇರೋ ಅಂಕಿಅಂಶ. ಇದರ ನಡುವೆ ಯಾವುದೋ ಒಂದು ಮನೆ ಎರಡು ಮನೆಯೊಳಗೆ ನೀರು ನುಗ್ಗಿದೆ ಅಂತಲ್ಲ, ಗ್ರಾಮವೇ ಮುಳುಗಡೆ ಆಗ್ತಾ ಇದೆ. ಮಗದೊಂದು ಕಡೆ ಇದೀಗ ರಸ್ತೆಗಳು ಕುಸಿತ ಕಾಣ್ತಾ ಇದೆ, ಗುಡ್ಡಗಳು ಕುಸಿತ ಕಾಣ್ತಾ ಇದೆ. ಮಗದೊಂದು ಕಡೆ ಅಸ್ಸಾಂನ ಚಿತ್ರಣ ನೋಡ್ತಾ ಇದ್ದೀರಿ, ಮನಕಲಕುವಂತಹ ಚಿತ್ರಣ. ಪುಟಾಣಿ ಕರು ಒಂದು 2-3 ದಿನದಿಂದ ಒಂದು ಪ್ರವಾಹದಲ್ಲೇ ಸಿಗಾಕೋಬಿಟ್ಟಿತ್ತು, ಮಳೆ ನೀರಿನಲ್ಲೇ ಸಿಗಾಕೋಬಿಟ್ಟಿತ್ತು. ಯಾರೋ ಪುಣ್ಯಾತ್ಮರು ಹೋಗಿ ಅದನ್ನ ರೆಸ್ಕ್ಯೂ ಮಾಡಿ ದಡ ಸೇರಿಸಿದ್ದಾರೆ. ಇನ್ನು ಮಗದೊಂದು ಕಡೆ ಸಾಮಾನ್ಯವಾಗಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ರಸ್ತೆ, 100 ಜನ ಬಳಸ್ತಾ ಇದ್ದಂತಹ ರಸ್ತೆ ನದಿಗಳಾಗಿ ಒಂದು ಭಾಸವಾಗ್ತಾ ಇದೆ. ಸಂಪೂರ್ಣ ನೀರು ಮತ್ತು ಗುಡ್ಡ ಕುಸಿತಾ ಇದೆ. ಆ ಕಡೆನೂ ಹೋಗ್ಲಿಕ್ಕೆ ಆಗ್ತಿಲ್ಲ, ಈ ಕಡೆನೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಉತ್ತರಾಖಂಡ್, ಅಸ್ಸಾಂನಲ್ಲಿ ಇಂತಹ ಚಿತ್ರಣ ಸದ್ಯ ಕಾಣಿಸ್ತಾ ಇದೆ ನಮಗೆ. ಉತ್ತರ ಭಾರತದಲ್ಲೂ ಕೂಡ ಪ್ರವಾಹ ಜೋರಾಗಿದೆ. ಫಿಲಿಬಿಟ್ನಲ್ಲಿ ಪ್ರವಾಹಕ್ಕೆ ರೈಲ್ವೆ ಟ್ರ್ಯಾಕ್ ಧ್ವಂಸ ಆಗೋಗಿದೆ. ಮೊರದಾಬಾದ್ನಲ್ಲಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ವರುಣನ ಆರ್ಭಟಕ್ಕೆ ಉತ್ತರ ಒಂದು ರೀತಿ ತತ್ತರಿಸಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಉತ್ತರ ಪ್ರದೇಶದಲ್ಲಿ ಸುಮಾರು ಒಂದು 24 ಗಂಟೆಯಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ ಅಂತ ಅಪ್ಡೇಟ್ ಸಿಗ್ತಾ ಇರೋದು ಸದ್ಯಕ್ಕೆ. ವರುಣನ ಆರ್ಭಟ ಜೋರಾಗಿದೆ ಅಲ್ಲಿ. ನಿನ್ನೆ ಅಂತೂ ಹಲವು ಅವಘಡಗಳಾಗಿದೆ. ಬರೀ ಮಳೆ ಸುರಿತಾ ಇಲ್ಲ, ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಲ್ಲಿ. ಧಾರಾಕಾರ ಮಳೆಯಿಂದ ಹಲವು ಕಡೆ ಭೂಕುಸಿತ ಆಗ್ತಾ ಇರುವಂಥದ್ದು, ಹೆದ್ದಾರಿಗಳು ಮಧ್ಯದಲ್ಲಿ ಕುಸಿತ ಕಾಣ್ತಾ ಇದೆ. ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ.